ನಮಸ್ಕಾರ ಮೋಟೋಟೆಕ್ ಕನ್ನಡ ವೀಕ್ಷಕರೇ, ನಾನು ನಿಮ್ಮ ಪುನೀತ್. ಸೊ ಇಷ್ಟು ದಿನ ಸಾಕಷ್ಟು ಕಾರ್ಗಳಾಗಿರ್ಬೋದು, ಟೂ ವೀಲರ್ಗಳಾಗಿರ್ಬೋದು ನಾನು ರಿವ್ಯೂ ಮಾಡಿದ್ದೆ. ಬಟ್ ಇವತ್ತು ನಾನು ರಿವ್ಯೂ ಮಾಡೋಕೆ ಹೊರಟಿರುವಂಥ ವೆಹಿಕಲ್ ತುಂಬಾ ಸ್ಪೆಷಲ್. ನಾಟ್ ಬಿಕಾಸ್ ಆಫ್ ದ ಫೀಚರ್ಸ್ ಅಥವಾ ನಾಟ್ ಬಿಕಾಸ್ ಆಫ್ ದ ಪ್ರೀಮಿಯಮ್ನೆಸ್, ಬಟ್ ಇದು ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ರೀಸನ್ಗೆ. ಈ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಡೈಲಿ ಕಮ್ಯೂಟಿಂಗ್ ಈಸಿ ಆಗಲಿ ಅಂತ. ಆ್ಯಂಡ್ ಯಾರೆಲ್ಲ ಒಂದು ಬೈಕ್ ಅಥವಾ ಒಂದು ಟೂ ವೀಲರ್ ಪ್ರೈಸಲ್ಲಿ ಕಾರ್ ಕಂಫರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವ್ರಿಗೆ ಅಂತಲೇ ಮಾಡಿರುವಂಥ ವೆಹಿಕಲ್ ಇದಾಗಿದೆ. ವಿಂಗ್ಸ್ EV ಅನ್ನೋ ಒಂದು ಸ್ಟಾರ್ಟಪ್. ಈ ಒಂದು ಸ್ಟಾರ್ಟಪ್ನಿಂದ ಬಂದಿರುವಂಥ ಮೊದಲ ವೆಹಿಕಲ್ ಇದಾಗಿದೆ. ದಟ್ ಈಸ್ ರಾಬಿನ್ EV, ರಾಬಿನ್ ಎಲೆಕ್ಟ್ರಿಕ್ ಕಾರ್. ಮೈಕ್ರೋ ಕಾರ್ ಅಂತನಾದರೂ ನೀವು ಕರಿಬೋದು ಅಥವಾ ಎಲೆಕ್ಟ್ರಿಕ್ ಕಾರ್ ಅಂತನಾದರೂ ಕರೀರಿ, ಬಟ್ ಇಟ್ಸ್ ಡೂಯಿಂಗ್ ಇಟ್ಸ್ ಜಾಬ್ ಪರ್ಫೆಕ್ಟ್ಲಿ. ಸೊ ಬನ್ನಿ, ಈ ಒಂದು ರಾಬಿನ್ನಲ್ಲಿ ಇರುವಂಥ ಫೀಚರ್ಸ್ ಏನು, ಇಂಟೀರಿಯರ್ ಹೇಗಿದೆ, ಎಕ್ಸ್ಟೀರಿಯರ್ ಹೇಗಿದೆ, ಓವರಾಲ್ ಫೀಚರ್ಸ್ ಏನಿದೆ, ಆ್ಯಂಡ್ ನೀವು ಬೈ ಮಾಡಬೇಕು ಅಂದರೆ ಯಾವ ರೀತಿಯಾದಂಥ ಆಪ್ಷನ್ಸ್ ಇದೆ, ಇದರೆಲ್ಲದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್, ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೇಳ್ತಾನೆ ಇರ್ತೀವಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ, ಬಟ್ ನಮ್ಮ ಜನ ಮಾತ್ರ ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ನು. ನೀವು ಈ ತಪ್ಪನ್ನ ಮಾಡಕ್ಕೆ ಹೋಗ್ಬಿಡಿ, ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಬಿಗಿನ್ ದ ರಿವ್ಯೂ ಆಫ್ ವಿಂಗ್ಸ್ EV ರಾಬಿನ್ ಎಲೆಕ್ಟ್ರಿಕ್ ಕಾರ್. ಮೋಟೋಟೆಕ್ ಕನ್ನಡ. ಸೊ ಗೈಸ್, ನೀವು ನೋಡ್ತಾ ಇದ್ದೀರಾ ವಿಂಗ್ಸ್ EV ಅವರ ರಾಬಿನ್ ಕಾರ್. ನಿಮ್ಮ ಕಣ್ಣು ಮುಂದೆ ಇದೆ ರಾಬಿನ್ ಕಾರ್. ಕ್ಯೂಟ್ ಆಗಿ ಟೈನಿ ಆಗಿದೆ. ಬಟ್ ನನಗೆ ಇಷ್ಟ ಆಗಿರೋದು ಈ ಗಾಡಿನ ಮಾಡಿರೋಂಥ ರೀಸನ್ಗೆ. ಬಿಕಾಸ್ ಈ ಒಂದು ವೆಹಿಕಲ್ ನಾನು ಆಗಲೇ ಹೇಳಿದಾಗೆ ಸಿಟಿ ಡ್ರೈವಿಂಗಲ್ಲಿ ಟ್ರಾಫಿಕ್ ಮಧ್ಯೆ ನೀವು ನುಸುಳ್ಕೊಂಡು ಹೋಗಬೇಕು ಅಂದರೆ ಇದೊಂದು ಹೇಳು ಮಾಡಿಸ್ತಂಥ ಗಾಡಿ. ಆ್ಯಂಡ್ ಟೂ ವೀಲರ್ ಕಂಫರ್ಟಲ್ಲಿ, ಟೂ ವೀಲರ್ ಪ್ರೈಸಲ್ಲಿ ನಿಮಗೆ ಕಾರ್ನ ಕಂಫರ್ಟ್ ಕೊಡ್ತಾ ಇದ್ದಾರೆ ಅಂದರೆ ತಪ್ಪಾಗಲ್ಲ. ಬೇಸಿಕ್ಲಿ ಇದೊಂದು ಸ್ಟಾರ್ಟಪ್ ಆಗಿರೋದ್ರಿಂದ ಪ್ರಣವ್ ದಾಂಡೇಕರ್ ಆ್ಯಂಡ್ ಪ್ರಕಾಶ್ ದಾಂಡೇಕರ್ ಅನ್ನೋ ಅಪ್ಪ ಮಕ್ಕಳ ಕಾಂಬಿನೇಷನ್ ಸೇರಿ ಮಾಡಿರುವಂಥ ಕಾರ್ ಇದು. ಸೊ ಇವರ ಸ್ಟಾರ್ಟಪ್ ನೋಯ್ಡಾ ಬೇಸ್ಡ್ ಸ್ಟಾರ್ಟಪ್ ಆಗಿದೆ. ಆ್ಯಂಡ್ ರೈಟ್ ನಾವು ಬೆಂಗಳೂರಿನಲ್ಲಿ ಸೇರಿದಂತೆ ಒಟ್ಟು 6 ನಗರಗಳಲ್ಲಿ ಈ ಒಂದು ವೆಹಿಕಲ್ ಟೆಸ್ಟ್ ಡ್ರೈವ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ವೆಹಿಕಲ್ ಪ್ರೋಟೋಟೈಪ್ ವೆಹಿಕಲ್ ಆಗಿದೆ. ಆ್ಯಂಡ್ ಜೊತೆಗೆ ನಾನು ಈ ಒಂದು ವೆಹಿಕಲ್ನ ಈಗ ರಿವ್ಯೂ ಮಾಡೋಕೆ ಹೊರಟಿದ್ದೀನಿ. ಸ್ಟಾರ್ಟಿಂಗ್ ಫ್ರಮ್ ದ ಫ್ರಂಟ್ ಫೇಸ್ನ ನೀವು ನೋಡ್ತಿದ್ದ ಹಾಗೆ ತುಂಬಾ ಕ್ಯೂಟ್ ಆಗಿದೆ ಗಾಡಿ. ಈ ಥರದ ಗಾಡಿನ ನಾನು ಯಾವತ್ತೂ ರಿವ್ಯೂ ಮಾಡಿಲ್ಲ. ಇದೆ ಫಸ್ಟ್ ಟೈಮ್ ರಿವ್ಯೂ ಮಾಡ್ತಿರೋದು. ದೊಡ್ಡ ಗಾಡಿಗಳನ್ನ ರಿವ್ಯೂ ಮಾಡಿದ್ದೀನಿ, ಟೂ ವೀಲರ್ ರಿವ್ಯೂ ಮಾಡಿದ್ದೀನಿ, ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್. ಫ್ರಂಟ್ ಫೇಸಿಂಗಲ್ಲಿ ಈ ಒಂದು ವಿಂಡ್ಶೀಲ್ಡ್ ಕರ್ವಿ ವಿಂಡ್ಶೀಲ್ಡ್ ಆಗಿದೆ. ಸಿಂಗಲ್ ವೈಪರ್ನ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಹಾಗೆಯೇ ಕೆಳಗಡೆ ಬಂದರೆ ಮಧ್ಯದಲ್ಲಿ ನಿಮಗೆ ಸಿಗ್ತಾ ಇದೆ ಒಂದು ಬ್ಲ್ಯಾಕ್ ಡೌಟ್ ಫ್ರಂಟ್ ಪೋರ್ಷನ್. ಅದರ ಒಳಗಡೆನೆ 2 ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ಮೇಲ್ಗಡೆ ಇಂಡಿಕೇಟರ್ ಕೂಡ ಹ್ಯಾಲೋಜನ್ ಇಂಡಿಕೇಟರ್ಸ್ನ ಕೊಟ್ಟಿದ್ದಾರೆ. ಕೆಳಗಡೆ ಬಿಗ್ ಕರ್ವಿ ಬಂಪರ್ ಕೊಟ್ಟಿದ್ದಾರೆ. ಕೆಳಗಡೆ ಸ್ಕಿಡ್ ಪ್ಲೇಟ್ಸ್ ಇದೆ ಅಟ್ಯಾಚ್ಡ್ ಆಗಿ. ಅದರ ಮೇಲೆ ನಂಬರ್ ಪ್ಲೇಟ್ ಸ್ಲಾಟ್ಸ್ ಇದೆ. ಆ್ಯಂಡ್ ಹಾಗೆಯೇ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ 12 ಇಂಚ್ ಟೈರ್ನ ಕೊಟ್ಟಿದ್ದಾರೆ. 12 ಇಂಚ್ ಟೈರ್ ಚಿಕ್ಕದು ಅಂತ ನೀವು ಅನ್ಕೋತಾ ಇರ್ಬೋದು, ಬಟ್ ಈ ಒಂದು ವೆಹಿಕಲ್ಗೆ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿದೆ. ಆ್ಯಂಡ್ ಹಾಗೆಯೇ ಮೇಲೆ ಫ್ರಂಟ್ ಕ್ವಾರ್ಟರ್ ಪ್ಯಾನಲಲ್ಲಿ ಈ ಒಂದು ಇಂಡಿಕೇಟರ್ ಲೈಟ್ನ ಕೂಡ ಕೊಟ್ಟಿದ್ದಾರೆ, ಸೈಡ್ ಇಂಡಿಕೇಟರ್ ಲೈಟ್. ಆ್ಯಂಡ್ ಮೇಲೆ ಮ್ಯಾನ್ಯುವಲ್ ಅಡ್ಜಸ್ಟಬಲ್ ORVMಸ್ನ ಕೊಟ್ಟಿದ್ದಾರೆ. ಸೈಡ್ ವ್ಯೂಯಿಂದ ಈ ಒಂದು ವೆಹಿಕಲ್ನ ನೀವು ನೋಡ್ತಾ ಇದ್ದೀರಾ. ಒಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಗಾಡಿ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಈ ವೆಹಿಕಲ್ ಇದೆ ಅಂದರೆ ನಂಬ್ತೀರಾ ನೀವು? ಎಸ್, ಅಷ್ಟೇ ಉದ್ದ ಇದೆ ಈ ಒಂದು ವೆಹಿಕಲ್. ಆ್ಯಂಡ್ ನನಗೆ ಇಷ್ಟ ಆಗಿದ್ದೇನೆಂದರೆ ಡೋರ್ಸ್ನ ಈ ರೀತಿ ಓಪನ್ ಮಾಡ್ಬೋದು. ಯಾವುದೋ ಡಬಲ್ ಡೋರ್ ಫ್ರಿಡ್ಜ್ ಇದೆಯಲ್ಲ, ಆ ಥರ ಅನಿಸುತ್ತೆ ನಿಮಗೆ ಈ ಒಂದು ಡೋರ್ ಓಪನ್ ಮಾಡೋದು. ಸೊ ನೋಡಿದ್ರಲ್ಲ, ಈ ಥರ ಕೊಟ್ಟಿದ್ದಾರೆ. ಇದೊಂದು ಪ್ರೋಟೋಟೈಪ್ ವೆಹಿಕಲ್ ಆಗಿದೆ. ಸೊ ಪ್ರೊಡಕ್ಷನ್ ರೆಡಿ ವೆಹಿಕಲ್ ಇನ್ನೂ ಎನ್ಹ್ಯಾನ್ಸ್ಡ್ ಆಗಿರುತ್ತೆ, ಎಸ್ಥೆಟಿಕ್ಲಿ ಅಪೀಲಿಂಗ್ ಆಗಿರುತ್ತೆ, ಅದನ್ನು ಮಾತ್ರ ನಾನು ಅಶ್ಯೂರ್ ಮಾಡ್ಬೋದು. ಆ್ಯಂಡ್ ರೇರ್ ನೋಡ್ತೀರಾ ಅಂದರೆ ನೋಡಿ, ವಿಂಡ್ಶೀಲ್ಡ್ ಬರುತ್ತೆ. ವಿಂಡ್ಶೀಲ್ಡ್ ಕೆಳಗಡೆ 2 LED ಟೈಲ್ ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ಅದರ ಕೆಳಗಡೆ ಚಾರ್ಜಿಂಗ್ ಸಾಕೆಟ್ ಇಲ್ಲಿದೆ, ಇಲ್ಲಿ ಬರುತ್ತೆ. ಅದರ ಕೆಳಗಡೆ ಸ್ಕಿಡ್ ಪ್ಲೇಟ್ಸ್ ವಿತ್ ನಂಬರ್ ಪ್ಲೇಟ್ ಆಪ್ಷನ್ನ ಇಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಬೂಟ್ ಆಪ್ಷನ್ ನಿಮಗೆ ಸಿಗೋದಿಲ್ಲ ಇಲ್ಲಿ. ಡಿಕ್ಕಿ ಇಲ್ಲ ಈ ಗಾಡಿಗೆ, ಯಾಕೆಂದರೆ 2 ಸೀಟರ್ ವೆಹಿಕಲ್ ಇದು ಹೇಳಿ ಕೇಳಿ. ಸೊ ಹಾಗಾಗಿ ಲಾರ್ಜ್ ಲಗೇಜ್ನ ಕ್ಯಾರಿ ಮಾಡೋದಕ್ಕೆ ಆಗಲ್ಲ. ಬಟ್ ಇಬ್ಬರು ಸಿಟಿ ಕಮ್ಯೂಟ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಲಗೇಜ್ನ ಇಟ್ಕೋಬೋದು ಒಳಗಡೆ. ಸೊ ಈ ಒಂದು ವೆಹಿಕಲ್ ಇಂಟೀರಿಯರ್ನ ಚೆಕ್ಔಟ್ ಮಾಡೋಣ ಬನ್ನಿ. ಇಂಟೀರಿಯರಲ್ಲಿ ಟೈನಿ ಅಂತ ಅನ್ಸ್ಬೋದು ನಿಮಗೆ ವೆಹಿಕಲ್ಲು, ಬಟ್ ಟೂ ವೀಲರ್ಗಿಂತ ಮಚ್ ಬೆಟರ್ ಆಗಿದೆ. ಪ್ರೋಟೋಟೈಪ್ ವೆಹಿಕಲ್ ಅಂತ ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ಬಿಕಾಸ್ ಈ ಒಂದು ವೆಹಿಕಲ್ ಪ್ರೊಡಕ್ಷನ್ ರೆಡಿ ಇನ್ನೂ ಆಗಿಲ್ಲ, ಆಗುತ್ತೆ ಆದಷ್ಟು ಬೇಗ. ಬಟ್ ಅದಕ್ಕಿಂತ ಮುಂಚೆ ಗಾಡಿ ಯಾವ ರೀತಿ ಇರುತ್ತೆ ಅಂತ ಒಂದು ಅಂದಾಜು ಜನಕ್ಕೆ ಕೊಡೋದಕ್ಕೋಸ್ಕರನೇ ಈ ಒಂದು ಟೆಸ್ಟ್ ಡ್ರೈವ್ನ ಮಾಡ್ತಾ ಇರೋದು. ಸೊ ಹಾಗಾಗಿ ಪ್ರೋಟೋಟೈಪ್ ವರ್ಷನ್ನೇ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಒಳಗಡೆ ಎಂಟ್ರ್ ಆಗ್ತಿದ್ದಾಗೆ ನಿಮಗೊಂದು LED ಸ್ಕ್ರೀನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು LED ಸ್ಕ್ರೀನ್ ಮುಖಾಂತರ ನೀವು ನಿಮ್ಮ ವೆಹಿಕಲ್ ಇನ್ಫಾರ್ಮೇಷನ್ನ ಎಲ್ಲ ಆಕ್ಸೆಸ್ ಮಾಡ್ಬೋದು ಇಲ್ಲಿಂದನೇ. ಆ್ಯಂಡ್ ಸ್ಮಾಲ್ 2 AC ವೆಂಟ್ಸ್ ಇದೆ. ಇದು ಟಾಪ್ ಎಂಡ್ ಮಾಡಲಲ್ಲಿ ಸಿಗುತ್ತೆ ನಿಮಗೆ. ಬೇಸ್ ವೇರಿಯಂಟಲ್ಲಿ AC ಇರೋದಿಲ್ಲ, ಮಿಡ್ ವೇರಿಯಂಟಲ್ಲಿ ಬ್ಲೋವರ್ ಮಾತ್ರ ಇರುತ್ತೆ. ಬಟ್ AC ಬೇಕು ಅಂದರೆ ನಿಮಗೆ ಟಾಪ್ ವೇರಿಯಂಟ್ನ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಆ್ಯಂಡ್ ಸ್ಟೇರಿಂಗ್ ವೀಲ್ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ವಿಂಗ್ಸ್ EV ಅವರ ಲೋಗೋ ಕೊಟ್ಟಿದ್ದಾರೆ. ಆನ್ ಬರುತ್ತೆ. ಆ್ಯಂಡ್ ಇಲ್ಲಿ ಗೇರ್ ಸೆಲೆಕ್ಟರ್ ನಾಬ್ ಕೊಟ್ಟಿದ್ದಾರೆ. N ನ್ಯೂಟ್ರಲ್, D ಅಂದರೆ ಡ್ರೈವ್, R ಅಂದರೆ ರೇರ್, ನಿಮ್ಗೆ ಗೊತ್ತೇ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಈ ಕಡೆ ಇಂಡಿಕೇಟರ್ ಸ್ವಿಚ್ ಕೊಟ್ಟಿದ್ದಾರೆ, ಈ ಕಡೆ ಹಜಾರ್ಡ್ ಲೈಟ್ ಆಪ್ಷನ್, ಆ್ಯಂಡ್ ಈ ಕಡೆ ನಿಮ್ಮ ವೈಪರ್ ಆಪ್ಷನ್. ಆ್ಯಂಡ್ ಇಲ್ಲಿರುವಂಥ ನಾಬ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ AC ನ ಕಂಟ್ರೋಲ್ ಮಾಡ್ಬೋದು.
ಸೊ AC ಇಲ್ಲಿ ಕಂಟ್ರೋಲ್ ಆಗುತ್ತೆ. ಕೆಳಗಡೆ ಒಂದು USB ಚಾರ್ಜಿಂಗ್ ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ವೆಹಿಕಲ್ ಕೀ ಸ್ಲಾಟ್ ಇಲ್ಲಿ ಬರುತ್ತೆ ನಿಮಗೆ. ಸ್ಟೇರಿಂಗ್ ಈ ಒಂದು ವೆಹಿಕಲ್ನಲ್ಲಿ ಅಡ್ಜಸ್ಟಬಲ್ ಇರೋದಿಲ್ಲ, ಫಿಕ್ಸ್ಡ್ ಸ್ಟೇರಿಂಗ್ ನಿಮಗೆ ಸಿಗ್ತಾ ಇದೆ. ಹಾಗೆಯೇ ರೂಫ್ನ ನೀವು ನೋಡ್ತಿದ್ದೀರಾ ಅಂದರೆ ಸ್ಕೈ ರೂಫ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಕಂಪ್ಲೀಟ್ ನಿಮಗೆ ಲೈಟ್ ಅಲೌ ಮಾಡುತ್ತೆ. ಬಟ್ ಒಂದು ಟಿಂಟನ್ನು ಇಲ್ಲಿ ಆ್ಯಡ್ ಮಾಡಿದ್ದಾರೆ, ಹಾಗಾಗಿ ಲೈಟ್ ನಿಮಗೆ ಆ್ಯಂಪಲ್ ಆಗಿ ಸಿಗುತ್ತೆ ಇಂಟೀರಿಯರಲ್ಲಿ. ಆ್ಯಂಡ್ ಇಬ್ಬರು ಆರಾಮಾಗಿ ಕೂತ್ಕೊಂಡು ಟ್ರಾವೆಲ್ ಮಾಡ್ಬೋದು. ಇನ್ ಕೇಸ್ ಗಂಡ ಹೆಂಡತಿ ಒಂದು ಮಗು ಇದೆ ಅಂದರೆ ಆ ಮಗು ಕೂಡ ಹಿಂದ್ಗಡೆ ಸೀಟ್ನಲ್ಲಿ ಆರಾಮಾಗಿ ಕೂತ್ಕೋಬೋದು, ಅಷ್ಟು ಸ್ಪೇಸ್ನ ನಿಮಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಇನ್ನು ಇದು ಪ್ರೋಟೋಟೈಪ್ ವೆಹಿಕಲ್ ಆಗಿರೋದ್ರಿಂದ ಯಾವುದೇ ಪವರ್ ವಿಂಡೋ ಆಪ್ಷನ್ ನಿಮಗೆ ಸಿಗೋದಿಲ್ಲ. ಆ್ಯಂಡ್ ಗ್ಲಾಸ್ನ ನೀವು ಮ್ಯಾನ್ಯುಯಲ್ ಆಗಿ ರೇಸ್ ಮಾಡಬೇಕು. ಆ್ಯಂಡ್ ಡೋರ್ ಓಪನ್ ಮಾಡಿ ನಿಮಗೆ ರೇರ್ ಸೀಟ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಆಗಲೇ ಹೇಳೋದಲ್ಲ, ರೆಫ್ರಿಜರೇಟರ್, ಡಬಲ್ ಡೋರ್ ರೆಫ್ರಿಜರೇಟರ್ನ ಓಪನ್ ಮಾಡೋ ಥರ ಈ ಒಂದು ವೆಹಿಕಲ್ನ ಡೋರ್ ಇದೆ. ಆ್ಯಂಡ್ ರೇರ್ ಸೀಟಲ್ಲಿ ಒಬ್ಬರು ಪ್ಲಸ್ ಒಂದು ಸಣ್ಣ ಮಗು ಕೂಡ ಕೂತ್ಕೊಂಡು ಟ್ರಾವೆಲ್ ಮಾಡ್ಬೋದು. ಸೊ ಲಿಟರಲಿ ದಿಸ್ ಇಸ್ ನಾಟ್ ಅ 2 ಸೀಟರ್, ದಿಸ್ ಇಸ್ ಅ 2.5 ಸೀಟರ್ ಅಂದರೂ ಕೂಡ ತಪ್ಪಾಗೋದಿಲ್ಲ. ಹಿಂದ್ಗಡೆಗೆ ಸೀಟ್ ಬೆಲ್ಟ್ ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದ್ಗಡೆನೂ ಕೂಡ ಸೀಟ್ ಬೆಲ್ಟ್ ಆಪ್ಷನ್ ಇದೆ ನಿಮಗೆ. ನೀವು ನೋಡ್ತಾ ಇದ್ದೀರಾ, ಬೂಟ್ ಸಿಗೋದಿಲ್ಲ. ಆಗಲೇ ಹೇಳಿದಾಗೆ ಇಬ್ಬರು ಕೂತ್ಕೊಂಡು ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಬೇಕು ಅಷ್ಟು ಸ್ಪೇಸ್ನ ಕೊಟ್ಟಿದ್ದಾರೆ ಈ ಒಂದು ವೆಹಿಕಲಲ್ಲಿ. ಆ್ಯಂಡ್ ಪ್ರೋಟೋಟೈಪ್ ವೇರಿಯಂಟ್ ಆಗಿರೋದ್ರಿಂದ ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ಇನ್ನೂ ಸಾಕಷ್ಟು ಅಪ್ಡೇಟ್ಸ್ ನಿಮಗೆ ಕಾಸ್ಮೆಟಿಕ್ಲಿ ಸಿಗುತ್ತೆ. ಆ್ಯಂಡ್ ಈ ಒಂದು ವಿಂಗ್ಸ್ EV ರಾಬಿನಲ್ಲಿ ಯೂಸ್ ಮಾಡಿರುವಂಥ ಬ್ಯಾಟ್ರಿ ಪ್ಯಾಕ್ ಬಗ್ಗೆ ನಾನು ಹೇಳಲೇಬೇಕು. ನಿಮ್ಮ ಫ್ರಂಟ್ ಸೀಟ್ ಅಡಿಯಲ್ಲಿ ಈ ಒಂದು ಬ್ಯಾಟ್ರಿ ಪ್ಯಾಕ್ ರೆಸ್ಟ್ ಆಗುತ್ತೆ, ಅಂದರೆ ಚಾಸಿಸಲ್ಲಿ ಸೆಂಟ್ರಲ್ಲಿ ನಿಮಗೆ ಈ ಒಂದು ಬ್ಯಾಟ್ರಿ ಇರುತ್ತೆ. ವರ್ಲ್ಡ್ಸ್ ಥಿನ್ನೆಸ್ಟ್ ಲಿಥಿಯಂ ಬ್ಯಾಟ್ರಿ ಪ್ಯಾನಲ್ನ ಇದಕ್ಕೆ ಅಳವಡಿಸಿದ್ದಾರೆ. ಸೊ ಇದೊಂದು ಇನೋವೇಷನ್ ಅಂತಲೇ ಹೇಳಬೇಕು. ವರ್ಲ್ಡ್ಸ್ ಥಿನ್ನೆಸ್ಟ್, ಐ ರಿಪೀಟ್, ವರ್ಲ್ಡ್ಸ್ ಥಿನ್ನೆಸ್ಟ್ ಲಿಥಿಯಂ ಬ್ಯಾಟ್ರಿ ಪ್ಯಾನಲ್. 5.6 kWh ಬ್ಯಾಟ್ರಿ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಇದರ ರೇಂಜ್ ಬಂದು 95 ಕಿಲೋಮೀಟರ್. ಒಂದ್ಸರಿ ಚಾರ್ಜ್ ಮಾಡಿದ್ರೆ 95 ಕಿಲೋಮೀಟರ್ ನೀವು ಓಡಿಸ್ಬೋದು. ಸಿಟಿ ಟ್ರಾಫಿಕಲ್ಲಿ ಡೇ ಟು ಡೇ ಲೈಫಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ, ಬೆಳಗ್ಗೆ ಆಫೀಸ್ಗೆ ಹೋಗಿ ಸಂಜೆ ಬರ್ತಿದ್ದೀರಾ ಅಂದರೆ, ಅಥವಾ ಲೇಡೀಸ್ಗೆ ಒಂದು ಕಾರ್ನ ತಗೊಳ್ಬೇಕು ಅಂತಿದ್ರೆ, ಯಾರಾದರೂ ಯೋಚನೆ ಮಾಡ್ತಿದ್ರೆ ಅವ್ರಿಗೆ ಹೇಳಿ ಮಾಡಿಸಿದಂಥ ಗಾಡಿ ಇದು. ನಾನು ಆಗಲೇ ಹೇಳಿದಾಗೆ ಪ್ರೋಟೋಟೈಪ್ ವೆಹಿಕಲ್ ಇದು. ಬಟ್ ಮುಂದೆ ಹೋಗ್ತಾ ಇನ್ನೂ ಸಾಕಷ್ಟು ಅಪ್ಡೇಟ್ಸ್ ಆ್ಯಂಡ್ ಚೇಂಜಸ್ನ ನೀವು ಪ್ರೊಡಕ್ಷನ್ ವೇರಿಯಂಟಲ್ಲಿ ನೋಡ್ಬೋದು. ಅದನ್ನು ಕೂಡ ಸಾಧ್ಯವಾದರೆ ನಾನು ಬಂದು ರಿವ್ಯೂ ಮಾಡ್ತೀನಿ. ಮತ್ತೆ ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬರೋದಾದ್ರೆ, ನಾನು ಆಗಲೇ ಹೇಳಿದಾಗೆ ನಿಮಗೆ ಈ ಒಂದು ಬ್ಯಾಟ್ರಿ ವರ್ಲ್ಡ್ಸ್ ಥಿನ್ನೆಸ್ಟ್ ಲಿಥಿಯಂ ಪ್ಯಾನಲ್ನ ಯೂಸ್ ಮಾಡಿರುವಂಥ ಬ್ಯಾಟ್ರಿ ಆಗಿದೆ. ಬೇಸಿಕ್ ವೇರಿಯಂಟಲ್ಲಿ ನಿಮಗೆ 4 kW ಬ್ಯಾಟ್ರಿ ಸಿಗುತ್ತೆ. ಆ್ಯಂಡ್ ಟಾಪ್ ಎಂಡ್ ವೇರಿಯಂಟಲ್ಲಿ 5.6 kWh ಬ್ಯಾಟ್ರಿ ಸಿಗುತ್ತೆ. 5 hours ಚಾರ್ಜಿಂಗ್ ಟೈಮ್ ಇದೆ. ಆ್ಯಂಡ್ 5 hours ನೀವು ಚಾರ್ಜ್ ಮಾಡಿದ್ರೆ 90 to 95 ಕಿಲೋಮೀಟರ್ಸ್ ನೀವು ಆರಾಮಾಗಿ ಈ ಗಾಡಿನ ಸಿಟಿನಲ್ಲಿ ಓಡಿಸ್ಬೋದು. ಆ್ಯಂಡ್ ಇದು ರಿಯಲ್ ವರ್ಲ್ಡ್ ಮೈಲೇಜ್ ನಾನು ನಿಮಗೆ ಹೇಳ್ತಾ ಇರೋದು. ಸೊ ಈ ಒಂದು ವಿಂಗ್ಸ್ EV ರಾಬಿನ್ 3 ವೇರಿಯಂಟ್ಸ್ ಅಲ್ಲಿ ಬರುತ್ತೆ. E, S ಆ್ಯಂಡ್ X ಅನ್ನೋ ವೇರಿಯಂಟ್ ಅಲ್ಲಿ. E ಬಂದು ಬೇಸಿಕ್ ವೇರಿಯಂಟ್, S ಮಿಡ್ ವೇರಿಯಂಟ್, X ಬಂದು ಟಾಪ್ ವೇರಿಯಂಟ್. ಈ ವೇರಿಯಂಟ್ ಸ್ಟಾರ್ಟ್ ಆಗುತ್ತೆ 2 ಲಕ್ಷ ಎಕ್ಸ್ ಶೋರೂಮ್ ಪ್ರೈಸ್ ಇಂದ. S ವೇರಿಯಂಟ್ ಬಂದು 2.5 ಲಕ್ಷದಿಂದ ಶುರುವಾಗುತ್ತೆ. ಅಂಡ್ X ವೇರಿಯಂಟ್ ಅಂದ್ರೆ ಟಾಪ್ ಎಂಡ್ ವೇರಿಯಂಟ್ ನ ಪ್ರೈಸ್ ಬಂದು 3.5 lakhs ಆಗಿದೆ. ನಾನು ಆಗ್ಲೇ ಹೇಳಿದಾಗೆ ಬೇಸಿಕ್ E ವೇರಿಯಂಟ್ ಅಲ್ಲಿ ನಿಮಗೆ ಯಾವುದೇ ರೀತಿಯಾದಂತ AC ಆಪ್ಷನ್ ಸಿಗ್ತಾ ಇಲ್ಲ. S ವೇರಿಯಂಟ್ ಅಲ್ಲಿ ನಿಮಗೆ ಬ್ಲೋವರ್ ಆಪ್ಷನ್ಸ್ ಇದೆ. ಬಟ್ X ವೇರಿಯಂಟ್ ಅಂದ್ರೆ ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ನಿಮಗೆ AC ಆಪ್ಷನ್ ಸಿಗುತ್ತೆ. ಸೊ ಈ ಒಂದು ವೆಹಿಕಲ್ ಬೆಸ್ಟ್ ಇನ್ ಕ್ಯಾಟಗರಿ ಅನ್ನೋ ಅವಾರ್ಡ್ ನ ಕೂಡ ಪಡ್ಕೊಂಡಿದೆ. 2023 ಜೂನ್ ನಲ್ಲಿ ನಡೆದಂತ ಆಮ್ಸ್ಟರ್ಡ್ಯಾಮ್ ನ ಮೈಕ್ರೋ ಮೊಬಿಲಿಟಿ ಯುರೋಪ್ ಕಾನ್ಫರೆನ್ಸ್ ನಲ್ಲಿ ಇದಕ್ಕೆ ಬೆಸ್ಟ್ ಇನ್ ಕ್ಯಾಟಗರಿ ಅವಾರ್ಡ್ ಸಿಕ್ಕಿದೆ. ಪ್ರೆಸೆಂಟ್ಲಿ ತಮಿಳುನಾಡು, ನೋಯ್ಡಾ, ಮುಂಬೈ, ಡೆಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಈ ಒಂದು ವೆಹಿಕಲ್ ನ ಟೆಸ್ಟ್ ಡ್ರೈವ್ ಕೊಡ್ತಾ ಇದ್ದಾರೆ. ಎಲ್ಲಾ ವೆಹಿಕಲ್ ಕೂಡ ಪ್ರೋಟೋಟೈಪ್ ವೆಹಿಕಲ್ ಆಗಿರುತ್ತೆ. ಬಟ್ ಈಗ ಸದ್ಯಕ್ಕೆ ವೆಹಿಕಲ್ ನ ತುಂಬಾ ಜನ ಬಂದು ಟೆಸ್ಟ್ ರೈಡ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಮೇಡಮ್, ನಿಮ್ಮ ಹೆಸರು? ಕಂಚನ್ ಭಟ್ ಅಂತ. ಮೇಡಮ್, ಹೇಗನಿಸ್ತು ಟೆಸ್ಟ್ ಡ್ರೈವ್ ಮಾಡಿದ್ದು? ಚೆನ್ನಾಗಿತ್ತು. ಆಕ್ಚುಲಿ 4-wheeler ನಾನು ತುಂಬಾ ಟೈಮ್ ಆಗಿ ಡ್ರೈವೇ ಮಾಡಿರ್ಲಿಲ್ಲ. ಇವಾಗ ಫಸ್ಟ್ ಟೈಮ್ ನಾನು ಆಫ್ಟರ್ ಲಾಂಗ್ ಇಯರ್ಸ್ ಡ್ರೈವ್ ಮಾಡ್ತಾ ಇರೋದು. ಅಷ್ಟೇನು ಕಷ್ಟ ಅನ್ಸ್ಲಿಲ್ಲ. ಸೊ ಸ್ಮೂತ್ ಆಗೋಯ್ತು. ಸೇಮ್ ಲೈಕ್ 2-wheeler ಆಕ್ಸಲರೇಷನ್ ಬ್ರೇಕ್ ಅಷ್ಟೇ. ಸೊ ಇಟ್ ವಾಸ್ ಆಲ್ ಗುಡ್. ಸೊ ಜನಕ್ಕೆ ರೆಕಮೆಂಡ್ ಮಾಡ್ತೀರಾ ಈ ಒಂದು ವೆಹಿಕಲ್? ಫಾರ್ ಶೂರ್ ಮಾಡ್ತೀನಿ. ನಿಮ್ಗೆ ಮೇನ್ ಇಷ್ಟ ಆಗಿದೆ? ಸ್ಕೂಲಿಗೆಲ್ಲ ಡ್ರಾಪ್ ಮಾಡ್ಬೇಕಂದ್ರೆ ಇದು ತುಂಬಾ ಕನ್ವೀನಿಯಂಟ್. ಮಳೆಗಾಲದಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. 2-wheeler ಆದ್ರೆ ರೇನ್ ಕೋಟ್ ಹಾಕು, ಅದು ಇದು ಎಲ್ಲಿ ಸ್ಕಿಡ್ ಆಗುತ್ತೋ ಇದ್ರಲ್ಲಿ ಸ್ಕಿಡ್ದೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಸ್ಪೇಸು ಕಾಂಪ್ಯಾಕ್ಟ್ ಆಗಿದೆ. ಓಡ್ಸೋಕೆ ಈಸಿ ಆಗಿದೆ. ಎಸ್ಪೆಷಲಿ ಲೇಡೀಸ್ ಮತ್ತು ಗರ್ಲ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಮನೇಲಿರೋರು ಯಾರೋ ಈ 2-wheeler ಏನೋ ಮಕ್ಕಳನ್ನ ಕರ್ಕೊಂಬರ್ಬೇಕು ಏನೋ ಆ ಥರದಕ್ಕೆ ಸಡನ್ನಾಗಿ ಎಲ್ಲೋ ಹೋಗಬೇಕು ಅಂದರೆ, ಈಗ ಕೆಲವ್ರಿಗೆಲ್ಲ ಟರ್ನಿಂಗ್ ಬರಲ್ಲ, ದೊಡ್ಡ ದೊಡ್ಡ ಕಾರ್ಸು, ಡಿಸ್ಟೆನ್ಸ್ ಗೊತ್ತಾಗಲ್ಲ. ಸೊ ಈ ಥರದಾರ ಆರಾಮಾಗಿ 2-wheeler ಥರನೇ ಒಂದು ಸೇಫ್ಟಿ ಇರುತ್ತೆ. ಬಿಸಿಲು ಮಳೆ ಏನೇ ಇದ್ರೂ ಆರಾಮಾಗಿ ಎಲ್ಲಿ ಬೇಕು ಹೋಗ್ಬೋದು, ಬರ್ಬೋದು. ಎಲ್ಲ ತುಂಬ ಚೆನ್ನಾಗಿದೆ. ಹಲೋ ಸರ್, ನಮಸ್ತೆ. ಹೇಗನಿಸ್ತು ವೆಹಿಕಲ್? ಚೆನ್ನಾಗಿದೆ, ಕಂಫರ್ಟೇಬಲ್ ಇದೆ. ಸೊ ಯಾಕೆ ಈ ಒಂದು ವೆಹಿಕಲ್ನ ಚೆನ್ನಾಗಿ ಕನ್ಸಿಡರ್ ಮಾಡಬೇಕು ಅಂತ ನಿಮ್ಮ ಅನಿಸಿಕೆ? ಇದು ಬ್ಯಾಂಗ್ಳೂರಲ್ಲಿ ಪಾರ್ಕಿಂಗ್ ಎಲ್ಲ ತುಂಬ ಸಮಸ್ಯೆ ಇದೆ. ಹಾಗಾಗಿ ಮತ್ತು ಹೇಗಾದರೂ ಕ್ವಿಕ್ಕಾಗಿ ಹೋಗ್ಬಿಟ್ಟು ಬರಬೇಕು ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಗಾಡಿ. ಮತ್ತು ಎಲೆಕ್ಟ್ರಿಕ್ ಬೇರೆ, ಸೊ ಈಸಿಯಾಗಿ ಚಾರ್ಜ್ ಮಾಡಿ ಯೂಸ್ ಮಾಡ್ಬೋದು ಅಂತ. ಸೊ ಈಗ ನೀವು ಕೂಡ ಈ ಒಂದು ವೆಹಿಕಲ್ನ ಬುಕ್ ಮಾಡ್ಬೋದು. ಆನ್ಲೈನಲ್ಲಿ ಹೋಗಿ ನಾನು ಕೊಟ್ಟಿರುವಂಥ ವೆಬ್ಸೈಟ್ಗೆ ಹೋಗಿ ನೀವು ವೆಹಿಕಲ್ನ ಬುಕ್ ಮಾಡ್ಬೋದು.
ಸೊ ಗೈಸ್, ಇದಾಗಿತ್ತು ವಿಂಗ್ಸ್ EV ಅವರ ರಾಬಿನ್ ಎಲೆಕ್ಟ್ರಿಕ್ ಕಾರ್ ರಿವ್ಯೂ. ಐ ಹೋಪ್ ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ಅಂತ. ಫಸ್ಟ್ ಆಫ್ ಆಲ್, ಈ ಒಂದು ವೆಹಿಕಲ್ನ ಯಾಕೆ ತಗೋಬೇಕು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಇನ್ ಕೇಸ್ 2 ವೀಲರ್ನ ಪರ್ಚೇಸ್ ಮಾಡಬೇಕು ಅಂತ ಸ್ವಲ್ಪ ದುಡ್ಡನ್ನ ಎತ್ತಿಟ್ಕೊಂಡಿದ್ದೀರಾ ಅಂತ ನೀವು ಅಂದ್ಕೊಂಡಿದ್ದೀರಾ ಅಂದರೆ, ಆ ಒಂದು ದುಡ್ಡಲ್ಲಿ ನೀವು ಒಂದು ಕಾರ್ನ ಪರ್ಚೇಸ್ ಮಾಡ್ಬೋದು. ಅಫ್ಕೋರ್ಸ್ ಒಪ್ಕೋತೀನಿ, ಇದು EV ಕಾರ್ ರೇಂಜ್ ಅಂತ ಏನು ಕೊಡ್ತಾ ಇಲ್ಲ ಅಂತ. ಬಟ್ ನೀವು 2 ವೀಲರ್ ಅಥವಾ ಒಂದು EVನ ಇದೇ ಪ್ರೈಸಲ್ಲಿ ತೊಗೊಂಡ್ರೆ 2 ವೀಲರ್ನ ಇಷ್ಟೇ ರೇಂಜ್ ಕೂಡ ಅದು ಕೊಡುತ್ತೆ. ಬಟ್ ನಿಮಗೆ ಸೇಫ್ಟಿ ಸಿಗ್ತಾ ಇದೆ, ನಿಮ್ಮ ತಲೆ ಮೇಲೆ ಒಂದು ರೂಫ್ ಇರುತ್ತೆ. ಇನ್ ಕೇಸ್ 2 ವೀಲರ್ಲಿ ಇಂಪ್ಯಾಕ್ಟ್ ಆದಾಗ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಡೇ ಟು ಡೇ ಸಿಟಿ ರೈಡ್ಸ್ ಆಗಿರ್ಬೋದು, ಆಫೀಸ್ಗೆ ಹೋಗಿ ಬರೋದಾಗಿರ್ಬೋದು, 9 to 5 ಜಾಬ್ನ ಯಾರೆಲ್ಲ ಮಾಡ್ತಿದ್ದಾರೆ, ಎಸ್ಪೆಷಲಿ ಲೇಡೀಸ್ ಯಾರಿಗೆ ಗೇರ್ ಶಿಫ್ಟಿಂಗ್ ಇಷ್ಟ ಇಲ್ಲ, ಅವರು ಆರಾಮಾಗಿ ಈ ಒಂದು ಕಾರ್ನ ಬೈ ಮಾಡ್ಬೋದು. ಆ್ಯಂಡ್ ಎಷ್ಟೊಂದು ಜನರ ಮನೆ ಮುಂದೆ ಕಾರ್ನ ನಿಲ್ಲಿಸ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಹೇಳಿ ಕಾರ್ನೇ ತೊಗೊಳ್ಳೋ ಪ್ಲ್ಯಾನ್ನ ಮುಂದಕ್ಕೆ ಹಾಕಿರ್ತಾರೆ. ಸೊ ಅಂಥವ್ರಿಗೆ ಹೇಳಿ ಮಾಡಿಸಿದಂಥ ಕಾರ್ ಇದು. ನೀವು ಯಾವುದೇ ಗಲ್ಲಿಗೆ ಬೇಕಾದ್ರೂ ನುಗ್ಗಿಸ್ಬೋದು. ನಿಮ್ಮ 2 ವೀಲರ್ನ ಯಾವ ರೀತಿ ಯೂಸ್ ಮಾಡ್ತೀರಾ ಆ ಥರ ಈ ಒಂದು ಕಾರ್ನ ಯೂಸ್ ಮಾಡ್ಬೋದು. 2 ವೀಲರ್ ಪ್ರೈಸಲ್ಲಿ ಕಾರ್ ಕಂಫರ್ಟ್ನ ನಿಮಗೆ ವಿಂಗ್ಸ್ EV ಕೊಡ್ತಾ ಇದ್ದಾರೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನಮ್ಮ ದೇಶದ್ದೇ ಕಾರ್ ಇದು. ಸೊ ಯಾವುದೇ ಚೈನಾಗೆ ನೀವು ಬ್ರ್ಯಾಂಡ್ಗೆ ನೀವು ದುಡ್ಡು ಕೊಡ್ತಿಲ್ಲ, ನಮ್ಮ ಇಂಡಿಯಾದೇ ನೋಯ್ಡಾ ಬೇಸ್ ಸ್ಟಾರ್ಟಪ್ ಇದು. ಸೊ ಈ ಒಂದು ಸ್ಟಾರ್ಟಪ್ಗೆ ಒಳ್ಳೆಯದಾಗಲಿ, ತುಂಬಾ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡು ಈ ಒಂದು ಬ್ರ್ಯಾಂಡ್ನ ತರ್ತಾ ಇದ್ದಾರೆ. ಸೊ ಒಂದು ಕಾರ್ಗೆ ಅವರ ಆಶಯಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ರಿವ್ಯೂ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನಮ್ಮ ಪೇಜ್ ಮೋಟೋಟೆಕ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಪ್ಲಾಟ್ಫಾರ್ಮಲ್ಲೂ ನಾವಿದ್ದೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಮತ್ತಷ್ಟು ಕಾರ್ಗಳು, ಬೈಕ್ಗಳು, ಕಂಟೆಂಟ್ಗಳನ್ನ ನಾನು ನಿಮಗೆ ತರ್ತಾ ಇರ್ತೀನಿ, ರಿವ್ಯೂ ಮಾಡ್ತಾ ಇರ್ತೀನಿ. ಹಾಗೆ ಈ ಒಂದು ವೆಹಿಕಲ್ನ ನೀವು ಬುಕ್ ಮಾಡಬೇಕು ಅಂದರೆ ಬುಕಿಂಗ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ಮತ್ತೆ ಇದೇ ಥರ ಮತ್ತೊಂದು ವಿಡಿಯೋನಲ್ಲಿ ನಾನು ನಿಮಗೆ ಸಿಗ್ತೀನಿ. ದಿಸ್ ಇಸ್ ಮೀ ಪುನೀತ್. ಸರ್ವೇ ಜನ ಸುಖಿನೋ ಭವಂತು. ಜೈ ಕನ್ನಡ. ಶುಭ ದಿನ. ಮೋಟೋಟೆಕ್ ಕನ್ನಡ.